ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಇಂದು ಆರ್‌ಸಿಬಿ ಮತ್ತು CSK ಪಂದ್ಯ ತುಂಬಾ ಒಂದು ಇಂಟೆನ್ಸ್ ಆದ ಪಂದ್ಯವಾಯಿತು. ಅಂದರೆ 2024ರಲ್ಲಿ ಆರ್‌ಸಿಬಿ ಮತ್ತು CSK ಪಂದ್ಯವಾಗಿತ್ತಲ್ಲ ಲಾಸ್ಟಲ್ಲಿ, ಅದಕ್ಕಿಂತ ತುಂಬಾ ಒಂದು ಇಂಟ್ರೆಸ್ಟ್ ಆಗಿತ್ತು. ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿ ನಮ್ಮ ಆರ್‌ಸಿಬಿ ತಂಡ 215 ರನ್ಸ್ಗಳ ಟಾರ್ಗೆಟ್ ಕೊಟ್ಟರೆ CSK ಇದನ್ನು ಚೇಸ್ ಮಾಡಲು ಬಂದಾಗ ಸ್ಟಾರ್ಟಿಂಗಲ್ಲಿ CSK ಇದನ್ನು ಆರಾಮದಲ್ಲಿ ಚೇಸ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ CSK ಯಂಗೆಸ್ಟ್ ಓಪನರ್ ಆಯುಷ್ ಮಾತ್ರೆ ಅವರು 94 ರನ್ಸ್ಗಳ ಅದ್ಭುತ ಒಂದು ಬ್ಯಾಟಿಂಗನ್ನು ಮಾಡ್ತಾರೆ. ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ 77 ರನ್ಸನ್ನು ಬಾರಿಸುತ್ತಾರೆ. ಆದರೆ ಈ ಪಂದ್ಯ ಫುಲ್ ಇಂಟೆನ್ಸ್ ಆದದ್ದು ಲಾಸ್ಟ್ ಓವರಲ್ಲಿ. ಅಂದರೆ 20ನೇ ಓವರನ್ನು ನಮ್ಮ ಆರ್‌ಸಿಬಿ ಎಸ್ ದಯಾಲ್ ಅವರು ಹಾಕ್ಲಿಕ್ಕೆ ಬರ್ತಾರೆ. ಮತ್ತು ಎಸ್ ದಯಾಲ್ ಅವರು ಈ ಓವರನ್ನು ಹಾಕ್ಲಿಕ್ಕೆ ಬರುವಾಗ ಕ್ರೀಸಲ್ಲಿ MS ಧೋನಿ ಮತ್ತು ರವೀಂದ್ರ ಜಡೇಜಾ ಅವರು ಇರ್ತಾರೆ. ಮತ್ತು ಲಾಸ್ಟ್ ಓವರಲ್ಲಿ CSK ಗೆಲ್ಲಲು ಕೇವಲ 15 ರನ್ಸ್ಗಳು ಬೇಕಾಗುತ್ತೆ. ಸೊ ಲಾಸ್ಟ್ ಓವರ್ನ ಫಸ್ಟ್ ಬಾಲನ್ನು ಇಲ್ಲಿ ಎಸ್ ದಯಾಲ್ ಅವರು MS ಧೋನಿಗೆ ಹಾಕ್ತಾರೆ. ಮತ್ತು MS ಧೋನಿ ಇದನ್ನು ಸಿಂಗಲ್ ಆಡ್ತಾರೆ. ಮತ್ತು ಲಾಸ್ಟ್ ಓವರ್ನ ಸೆಕೆಂಡ್ ಬಾಲ್ ಜಡ್ಡು ಅವರು ಸ್ಟ್ರೈಕ್ಗೆ ಬರ್ತಾರೆ. ಮತ್ತು ಸೆಕೆಂಡ್ ಬಾಲನ್ನು ಇಲ್ಲಿ ಎಸ್ ದಯಾಲ್ ಅವರು ಹಾಕುವಾಗ ಜಡ್ಡು ಅವರು ಪುನಃ ಸಿಂಗಲನ್ನು ತೆಗೆಯುತ್ತಾರೆ. ಸೊ ಇಲ್ಲಿ ಪುನಃ ಧೋನಿ ಅವರು ಸ್ಟ್ರೈಕ್ಗೆ ಬರುತ್ತಾರೆ. ಆದರೆ 19.3 ಓವರನ್ನು ಲೋವರ್ ಫುಲ್ ಟಾಸನ್ನು ಹಾಕುತ್ತಾರೆ. ಮತ್ತು ಇದು ಶ್ರೀದ ವಿಕೆಟ್ ಲೈನ್ಗೆ ಇರುತ್ತೆ. ಸೊ ಹಾಗಾಗಿ MS ಧೋನಿ ಅವರು LBW ಆಗಿ ಔಟ್ ಆಗುತ್ತಾರೆ. ಮತ್ತು ಇದೇ ಒಂದು ಈ ಪಂದ್ಯ ದೊಡ್ಡ ಟರ್ನಿಂಗ್ ಔಟ್. ಆದರೆ ಇದರ ನಂತರದಲ್ಲಿ ಶಿವಮ್ ದುಬೆ ಅವರು ಸ್ಟ್ರೈಕ್ಗೆ ಬರುತ್ತಾರೆ. ಮತ್ತು ಈ ಓವರ್ 4ನೇ ಬಾಲನ್ನು ಇಲ್ಲಿ ಎಸ್ ದಯಾಲ್ ಅವರು ಶಿವಮ್ ದುಬೆಗೆ ಒಂದು ಫುಲ್ ಟಾಸ್ ಹಾಕಿ ಕೊಡುತ್ತಾರೆ. ಮತ್ತು ಇದನ್ನು ಶಿವಮ್ ದುಬೆ ಅವರು ದೊಡ್ಡ 6 ರನ್ ಕೂಡ ಹೊಡೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ಬಾಲ್ ನೋ ಬಾಲ್ ಕೂಡ ಆಗುತ್ತೆ. ಮತ್ತು ಈ ಬಾಲ್ ನಂತರದಲ್ಲಿ CSK ಗೆಲ್ಲಲು ಕೇವಲ 3 ಬಾಲ್ಗಳಲ್ಲಿ 6 ರನ್ಸ್ಗಳ ಅಗತ್ಯವಿರುತ್ತೆ. ಮತ್ತು ಇಲ್ಲಿ ಎಲ್ಲ ಫ್ಯಾನ್ಸ್ಗೆ ಅನಿಸಿತ್ತು ಆರ್‌ಸಿಬಿ 100% ಸೋಲುತ್ತೆ ಅಂತ. ಆದರೆ ಇದರ ನಂತರ ಪುನಃ ಎಸ್ ದಯಾಲ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಅಂದರೆ ಇದರ ನಂತರದ ಫ್ರೀ ಡೆಲಿವರಿಯನ್ನು ಇಲ್ಲಿ ಎಸ್ ದಯಾಲ್ ಅವರು ತುಂಬಾ ಚೆನ್ನಾಗಿ ಆಗುತ್ತಾರೆ. ಹಾಗಾಗಿ ಶಿವಮ್ ದುಬೆ ಇದನ್ನು ಸಿಂಗಲ್ ಆಡುತ್ತಾರೆ. ಮತ್ತು ಇದರ 19.5 ಓವರನ್ನು ಕೂಡ ಜಡೇಜಾ ಅವರು ಸಿಂಗಲ್ಗೆ ಆಡುತ್ತಾರೆ. ಸೊ ಹಾಗಾಗಿ ಲಾಸ್ಟ್ ಬಾಲಲ್ಲಿ ಶಿವಮ್ ದುಬೆ ಅವರು ಸ್ಟ್ರೈಕಲ್ಲಿ ಇರುತ್ತಾರೆ. ಮತ್ತು ಇವರಿಗೆ ಇಲ್ಲಿ ಗೆಲ್ಲಲು ಒಂದು ಬಾಲಲ್ಲಿ 4 ರನ್ಗಳ ಅಗತ್ಯ ಇರುತ್ತೆ. ಮತ್ತು ಈ ಸಮಯಕ್ಕೆ ಇಡೀ ಚಿನ್ನಸ್ವಾಮಿ ಕ್ರೀಡಾಂಗಣವೇ ಸ್ತಬ್ಧವಾಗಿ ಹೋಗಿತ್ತು. ಅಂದರೆ ಎಲ್ಲರೂ ಕೂಡ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ಆದರೆ ನಮ್ಮ ಎಸ್ ದಯಾಲ್ ಅವರು ಲಾಸ್ಟ್ ಬಾಲನ್ನು ಕೂಡ ತುಂಬಾ ಉತ್ತಮವಾಗಿ ಹಾಕುತ್ತಾರೆ. ಹಾಗಾಗಿ ಜಡೇಜಾ ಅವರು ಇದನ್ನು ಸಿಂಗಲ್ಗೆ ಆಡಿ ಈ ಮ್ಯಾಚನ್ನು 2 ರನ್ನಿಂದ ಸೋಲುತ್ತಾರೆ. ಇದರ ನಂತರ ನಮ್ಮ ಆರ್‌ಸಿಬಿ ತಂಡ ಫುಲ್ ಸಂಭ್ರಮವನ್ನು ಮಾಡಿತ್ತು. ಅಷ್ಟೇ ಅಲ್ಲ, ನಮಗೆ ಆರ್‌ಸಿಬಿ ತಂಡ 16 ಪಾಯಿಂಟ್ಸ್ಗಳ ಜೊತೆಗೆ ಪಾಯಿಂಟ್ಸ್ ಟೇಬಲಲ್ಲಿ ಪುನಃ ಟಾಪ್ ಪೊಸಿಷನಲ್ಲಿ ಇದೆ. ಅಷ್ಟೇ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಈ ಪಂದ್ಯದ ಬಳಿಕ ಪುನಃ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ. ಸೊ ಈ ಸಮಯದಲ್ಲಿ ನಮ್ಮ ಆರ್‌ಸಿಬಿ ತಂಡದಲ್ಲಿ IPL 2025ರಲ್ಲಿ ಅನ್‌ಸ್ಟಾಪೇಬಲ್ ಆಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಇಷ್ಟ ಸಿಗೋಣ. ಹೇಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್.